ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರಾಮಾಯಣ ಪ್ರತಿಯೊಬ್ಬರಿಗೂ ಒಂದೊಂದು ನೀತಿ ಪಾಠವನ್ನ ಹೇಳಿಕೊಡುತ್ತೆ. ರಾಮಾಯಣದಲ್ಲಿ ಬರೀ ಮಾನವರನ್ನ ಮಾತ್ರ ತೆಗೆದುಕೊಂಡಿಲ್ಲ, ಬದಲಿಗೆ ಎಲ್ಲ ಪ್ರಾಣಿಗಳ ಮಹತ್ವವನ್ನು ಕೂಡ ಸಾರಲಾಗಿದೆ. ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಳಿಲು ಸೇವೆ. ಹೌದು, ಶ್ರೀರಾಮನಿಗೆ ಅಳಿಲು ಒಂದು ಸೇವೆಯನ್ನ ಮಾಡುತ್ತೆ. ಹಾಗಾದ್ರೆ ಅಳಿಲು ಸೇವೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ನೋಡಿ. ಯಾವುದಾದ್ರೂ ಒಂದು ಮಹತ್ ಕಾರ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋದನ್ನ ಅದನ್ನ ಅಳಿಲು ಸೇವೆ ಅಂತ ಕರಿತೀವಿ. ನಮ್ಮದೊಂದು ಚಿಕ್ಕ ಅಳಿಲು ಸೇವೆಯಷ್ಟೇ ಎಂದು ಜನ ಆಗಾಗ ಆಡಿಕೊಳ್ಳೋದನ್ನ ನಿಮ್ಮ ಕಿವಿಗೆ ಬಿದ್ದಿರಬಹುದು. ಹಾಗಾದ್ರೆ ಆ ಅಳಿಲು ಸೇವೆ ಅಂದ್ರೆ ಏನು? ಅಳಿಲಿಗೂ ಸೇವೆಗೂ ಎಲ್ಲಿಂದೆಲ್ಲಿ ಸಂಬಂಧ ತಿಳಿದುಕೊಳ್ಳುವ ಕುತೂಹಲವೇ ಈ ಕಥೆಯನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಅಂಡ್ ನಿಮ್ಮ ಒಂದು ಲೈಕ್ ನಮಗೆ ಶ್ರೀರಾಮನ ಆಶೀರ್ವಾದ ಇದ್ದ ಹಾಗೆ. ಸೊ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ. ಭಗವಾನ್ ಶ್ರೀರಾಮಚಂದ್ರನು ಓರ್ವ ಮಹಾನ್ ಚಕ್ರವರ್ತಿಯಷ್ಟೇ ಅಲ್ಲ, ಜೊತೆಗೆ ಆತನು ಸ್ವಯಂ ಭಗವಾನ್ ವಿಷ್ಣುವಿನ ಅವತಾರಿಯೂ ಹೌದನ್ನೋದು ಗೊತ್ತಿದೆ. ಆದ್ರೆ ಅಂತ ಶ್ರೀರಾಮಚಂದ್ರನ ಬದುಕಿನಲ್ಲಿ ಒಮ್ಮೆ ಒಂದು ಪುಟ್ಟ ಅಳಿಲು ಶ್ರೀರಾಮನಿಗೋಸ್ಕರ ಸೇವೆಯನ್ನ ಮಾಡಿತು. ಅದರ ಕಥೆ ಇಲ್ಲಿದೆ ನೋಡಿ. ವನವಾಸದಲ್ಲಿ ಸೀತಾ ಮಾತೆಯನ್ನ ರಾವಣನು ಅಪಹರಿಸಿಕೊಂಡು ಹೋಗಿ ಲಂಕೆಯ ಅಶೋಕವನದಲ್ಲಿ ಇರಿಸಿಕೊಂಡ ಬಳಿಕ ಶ್ರೀರಾಮ ಮತ್ತು ಲಕ್ಷ್ಮಣ ಸಹಿತ ಪ್ರತಿಯೊಬ್ಬರೂ ಚಿಂತಾಗ್ರಸ್ತರಾಗಿದ್ರು. ಸೀತೆಯನ್ನ ಬಿಡುಗಡೆ ಮಾಡಿಕೊಂಡು ಬರಬೇಕು ಎನ್ನುವ ನಿಟ್ಟಿನಲ್ಲಿ ಮೊದಲು ಶಾಂತಿ ದೂತನನ್ನ ಲಂಕೆಗೆ ಕಳುಹಿಸಿಕೊಡುತ್ತಾನೆ. ಆದರೆ ರಾವಣನು ತನ್ನ ಹಠ ಬಿಡದೆ ರಾಮನನ್ನ ಸೋಲಿಸಿ ಸೀತೆಯನ್ನ ವಶಪಡಿಸಿಕೊಳ್ಳುವೆ ಎಂದು ಅಹಂ ತೋರಿಸ್ತಾನೆ. ಶಾಂತಿ ದೂತನಾಗಿ ಹೋಗಿದ್ದ ಹನುಮಂತನ ಬಾಲಕ್ಕೆ ಕೂಡ ಬೆಂಕಿ ಹಚ್ಚುತ್ತಾನೆ. ಅದರ ಬಳಿಕ ರಾವಣನ ಸೇನೆಯ ವಿರುದ್ಧ ಹೋರಾಡಲು ಶ್ರೀರಾಮ ದೇವರ ಸೇನೆ ಅತ್ಯುತ್ಸಾಹದಲ್ಲಿತ್ತು ಮತ್ತು ದ್ವೇಷಾಗ್ನಿಯು ಅವರ ಹೃದಯದಲ್ಲಿ ಕುದಿತಾಗಿತ್ತು. ಅದೇ ರೀತಿಯಲ್ಲಿ ಅಲ್ಲಿದ್ದ ಅಳಿಲಿನ ಹೃದಯದಲ್ಲಿ ಈ ದ್ವೇಷದ ಬೆಂಕಿ ಹೊತ್ತಿಕೊಂಡಿತ್ತು. ರಾಮನ ಸೇನೆಯಲ್ಲಿ ಇದ್ದ ಹೆಚ್ಚಿನ ಎಲ್ಲಾ ಯೋಧರು ಕಪಿಗಳು. ಇವರೆಲ್ಲರೂ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗುವ ನಿರೀಕ್ಷೆಯಲ್ಲಿ ಸಮುದ್ರ ದಡದಲ್ಲಿ ನಿಂತಿದ್ರು. ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತಿಕೊಂಡು ಅದನ್ನ ಸಮುದ್ರಕ್ಕೆ ಎಸೆದು ಸೇತುವೆ ನಿರ್ಮಾಣ ಮಾಡಲು ನಿರ್ಧರಿಸಿದ್ರು. ಹಾಗೆ ಅವರು ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ಹನುಮಂತ, ಸುಗ್ರೀವ ಅಥವಾ ಕಪಿ ಸೇನೆಯ ಬೇರೆ ಬೇರೆ ಯಾರೇ ಆಗಿರಲಿ, ಅವರು ತಮ್ಮ ಆರೋಗ್ಯ, ವಯಸ್ಸು ಮತ್ತು ಮನಸ್ಸನ್ನ ಮರೆತು ಸೀತಾಮಾತೆಯನ್ನ ರಕ್ಷಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬದ್ಧತೆ ಹಾಗೂ ಹುರುಪಿನಿಂದ ಕೆಲಸ ಮಾಡ್ತಾ ಇದ್ರು. ಸಮುದ್ರ ತುಂಬಾ ಆಳ ಮತ್ತು ಅಗಲವಾಗ್ತಾ ಇದ್ದಂತೆ ಇವರೆಲ್ಲರ ಹೃದಯದಲ್ಲಿದ್ದ ಬೆಂಕಿ ಕೂಡ ಅಷ್ಟೇ ಆಳ ಮತ್ತು ಅಗಲವಾಗ್ತಾ ಇತ್ತು. ಯಾಕಂದ್ರೆ ಅವರೆಲ್ಲರೂ ಶ್ರೀರಾಮ ಮತ್ತು ಸೀತಾ ಮಾತೆಯನ್ನ ತುಂಬಾ ಪ್ರೀತಿಸ್ತಾ ಇದ್ರು ಹಾಗೂ ಆಕೆಯನ್ನ ರಕ್ಷಿಸೋದಕ್ಕೆ ಬಯಸ್ತಾ ಇದ್ರು. ಸೇನೆಯಲ್ಲಿ ಕಪಿಗಳು ಮತ್ತು ಬೇರೆ ಯೋಧರು ಮಾತ್ರ ಶ್ರೀರಾಮನಿಗೆ ನೆರವಾಗ್ತಾ ಇರಲಿಲ್ಲ. ಹತ್ತಿರ ಅರಣ್ಯ ವಾಸಿಗಳು ಮತ್ತು ಗ್ರಾಮಸ್ಥರು ಕೂಡ ಈ ಶ್ರೀರಾಮನ ಬೆಂಬಲಕ್ಕೆ ಬರ್ತಾರೆ. ಶ್ರೀರಾಮನು ಅಯೋಧ್ಯೆಯ ರಾಜ ಮತ್ತು ಆತನು ವನವಾಸ ಅನುಭವಿಸಲು ಬಂದಿರುವುದಾಗಿ ಅವರೆಲ್ಲರಿಗೂ ತಿಳಿದಿತ್ತು. ಸೀತಾ ಮಾತೆಯು ತುಂಬಾ ಗೌರವಯುತ ಮತ್ತು ಘನತೆಯ ರಾಣಿಯಾಗಿದ್ದು ಆಕೆಯನ್ನ ರಾವಣನು ಕಾಡಿಗಿನಿಂದಲೇ ಅಪಹರಿಸಿಕೊಂಡು ಹೋಗಿದ್ದ. ಇವರೆಲ್ಲರಿಗೂ ಜೊತೆಯಾಗಿ ಕೆಲಸ ಮಾಡಿ ಸೀತಾ ಮಾತೆಯನ್ನ ರಕ್ಷಿಸೋದಕ್ಕೆ ಬಯಸ್ತಾ ಇದ್ರು. ಕಡಲ ತಟಿಯಲ್ಲಿದ್ದ ಇತರೆ ಪ್ರಾಣಿಗಳು ಕೂಡ ಶ್ರೀರಾಮಚಂದ್ರನಿಗೆ ನೆರವಾಗೋದಕ್ಕೆ ಬಯಸಿದ್ವು. ಪ್ರತಿಯೊಂದು ಪ್ರಾಣಿ ವರ್ಗವೂ ಕೂಡ ತನ್ನದೇ ಆದ ರೀತಿಯಲ್ಲಿ ಈ ಮಹಾಕಾರ್ಯದಲ್ಲಿ ನೆರವಾಗಲು ಮುಂದಾಗ್ತವೆ. ಕಪಿಗಳು ತಂದು ಹಾಕಿದ ಬಂಡೆಗಲ್ಲುಗಳ ಸರಿಯಾಗಿ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಾಗುವಂತೆ ನೋಡಿಕೊಳ್ಳುವುದರ ಮೂಲಕ ಮತ್ಸ್ಯಗಳು ಮತ್ತು ಇತರೆ ಸಾಗರ ಜೀವಿಗಳು ನೆರವಾದ. ಹಾರಾಡುವ ಪಕ್ಷಿಗಳು ಸಣ್ಣ ಸಣ್ಣ ಕಲ್ಲುಗಳನ್ನು ಹೊತ್ತು ತಂದು ಸಾಗರದಲ್ಲಿ ಹಾಸಲಾಗಿದ್ದ ದೊಡ್ಡ ಬಂಡೆಗಳ ನಡುವಿನ ಖಾಲಿ ಜಾಗವನ್ನ ಭರ್ತಿ ಮಾಡುವುದರ ಮೂಲಕ ನೆರವಾದವು. ದೊಡ್ಡ ಮಟ್ಟದ ಸೇನೆಯು ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದ ವೇಳೆ ಒಂದು ಪ್ರಾಣಿಯ ಸೇವೆ ಮಾತ್ರ ಯಾರ ಗಮನಕ್ಕೂ ಬಂದಿರಲಿಲ್ಲ. ಅಳಿಲು ಸಣ್ಣ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಅದು ಎಲ್ಲಿ ಸಾಧ್ಯವೋ ಅಲ್ಲಿ ಕೊಂಡು ಹೋಗಿ
ಇಡುತ್ತಾ ಇತ್ತು. ಈ ಸಮಯದಲ್ಲಿ ಅದು ಕೂಡ ಸೇತುವೆ ನಿರ್ಮಾಣಕ್ಕೆ ತನ್ನ ಸೇವೆ ನೀಡಲು ಬಯಸಿತ್ತು. ಈ ಪ್ರಾಣಿಯ ಗಾತ್ರವು ತುಂಬಾ ಸಣ್ಣದಾಗಿದ್ರೂ ಸೇತುವೆ ನಿರ್ಮಾಣದ ಕಾರ್ಯ ಮತ್ತು ಸೇನೆಯಲ್ಲಿದ್ದ ಇತರರ ಸೇವೆಗೆ ಅದನ್ನ ಹೋಲಿಸಿದ್ರೆ ತುಂಬಾ ಸಣ್ಣದು ಅಂತ ಅನಿಸಿದ್ರು ಆ ಅಳಿಲು ತನ್ನಷ್ಟಕ್ಕೆ ತನ್ನ ಸೇವೆಯನ್ನ ಮಾಡ್ತಾ ಇತ್ತು. ಬೇರೆ ಯಾವುದೇ ವಿಚಾರವೂ ಅದರ ಕಾರ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ. ಸಣ್ಣ ಅಳಿಲು ತನ್ನ ಸೇವೆ ಮಾಡ್ತಾ ಇರೋದನ್ನ ನೋಡಿದ ಕಪಿಯೊಂದು ಅದರ ಬಗ್ಗೆ ತಮಾಷೆ ಮಾಡುತ್ತೆ. ಅಳಿಲನ್ನ ನೋಡಿದ ಕಪಿಯು ತನ್ನ ದಾರಿಯಿಂದ ದೂರ ಹೋಗುವಂತೆ ಹೇಳುತ್ತೆ. ನಿನ್ನ ಸೇವೆಯನ್ನ ಯಾರು ಗಮನಿಸದೇ ಇರುವ ಕಾರಣದಿಂದ ನಿನ್ನ ಕಾರ್ಯ ನಿಲ್ಲಿಸಬೇಡ, ನೀವು ಕೆಲಸ ಮಾಡದೇ ಇದ್ರೂ ಅದರಿಂದ ಯಾವುದೇ ತೊಂದರೆಯಾಗದು ಅಂತ ಕಪಿ ಗೇಲಿ ಮಾಡುತ್ತೆ. ಕೆಲಸ ನಿಲ್ಲಿಸಿ ಹೋಗಿ ವಿಶ್ರಾಂತಿ ಪಡೆಯುವಂತೆ ಅದು ಸೂಚಿಸುತ್ತೆ. ಅಳಿಲು ತನ್ನನ್ನು ಸಮರ್ಥಿಸಿಕೊಂಡ ವೇಳೆ ಬೇರೆಯವರ ಕೂಡ ಅದರತ್ತ ನೋಡಿ ಗೇಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ತನ್ನನ್ನ ಗೇಲಿ ಮಾಡಿದ ಕಾರಣ ನೊಂದ ಅಳಿಲು ಶ್ರೀರಾಮನ ಬಳಿ ಹೋಗುತ್ತೆ. ಸೇನೆಯಲ್ಲಿ ಇರುವವರ ಬಗ್ಗೆ ದೂರು ನೀಡಿದ ಅಳಿಲು ಅವರೆಲ್ಲರಿಗೂ ಶಿಕ್ಷೆ ನೀಡುವಂತೆ ಕೇಳುತ್ತೆ. ಸೇತುವೆ ಬಳಿ ಸೇನೆಯ ಎಲ್ಲರೂ ಜೊತೆ ಸೇರುವಂತೆ ಶ್ರೀರಾಮ ಸೂಚಿಸ್ತಾನೆ. ಎಲ್ಲರೂ ಅಲ್ಲಿ ಬಂದು ಸೇರಿದ ವೇಳೆ ಶ್ರೀರಾಮನು ಬಂದು 2 ಕಲ್ಲುಗಳು ಜಾರಿ ಬೀಳ್ತಾ ಇರೋದತ್ರ ಬೊಟ್ಟು ಮಾಡಿದ್ನು. ಯಾಕಂದ್ರೆ ಅವುಗಳಲ್ಲಿ ಸಣ್ಣ ಸಣ್ಣ ಕಲ್ಲುಗಳ ನೆರವಿಲ್ಲದೆ ನಿಲ್ತಾ ಇತ್ತು. ಸಣ್ಣ ಸಣ್ಣ ಕಲ್ಲುಗಳನ್ನ ಅಳಿಲು ಅಲ್ಲಿಂದ ತಂದು ಹಾಕಿದೆ ಮತ್ತು ಅದು ಜೋಡಣೆಗೆ ನೆರವಾಗಿದೆ ಎಂದು ರಾಮ ಹೇಳ್ತಾನೆ. ಸಣ್ಣ ಕಲ್ಲುಗಳು ದೊಡ್ಡ ಕಲ್ಲುಗಳ ಜೋಡಣೆಯಲ್ಲಿ ಹೇಗೆ ನೆರವಾಗಿದೆ ಎಂದು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಯಾವುದೇ ಕಾರ್ಯವು ಸಣ್ಣದು ಅಥವಾ ದೊಡ್ಡದು ಎಂದು ಇರುವುದಿಲ್ಲ ಅಂತ ಮನವರಿಕೆ ಮಾಡ್ತಾರೆ. ಪ್ರಾಮಾಣಿಕ ಉದ್ದೇಶದಿಂದ ಸದುದ್ದೇಶದಿಂದ ಮಾಡಿರುವಂತಹ ಯಾವುದೇ ಕಾರ್ಯವು ಒಳ್ಳೆಯದಾಗುವುದು. ಅಳಿಲಿನ ಬಗ್ಗೆ ಗೇಲಿ ಮಾಡುವವರೆಲ್ಲರೂ ತುಂಬಾ ಮುಜುಗರಕ್ಕೆ ಒಳಗಾಗಿ ಕ್ಷಮೆ ಕೇಳ್ತಾರೆ. ಹೀಗೆ ರಾಮನು ಅಳಿಲಿನತ್ತ ಹೊರಳಿ ಅದನ್ನು ಉದ್ದೇಶಿಸಿ ಪ್ರೀತಿಯಿಂದ ಹೀಗೆ ಹೇಳ್ತಾನೆ, ನನ್ನೊಲವಿನ ಅಳಿಲೆ, ನನ್ನ ಸೇನೆಯಿಂದ ನಿನಗಾದ ನೋವಿಗೆ ನಾನು ವಿಷಾದಿಸುತ್ತೇನೆ ಹಾಗೂ ನನಗಾಗಿ ನೀನು ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು. ದಯವಿಟ್ಟು ನೀನು ಮುಂದುವರಿಸುವುದು ನನ್ನ ಸೇವೆಯನ್ನ ಸಂತೋಷದಿಂದ ಮುಂದುವರಿಸು ಎಂದು ಶ್ರೀರಾಮಚಂದ್ರ ಅಳಿಲಿನ ಬೆನ್ನನ್ನ ಸವರಿ ತನ್ನ ಬೆರಳುಗಳಿಂದ ಗೆರೆಗಳನ್ನು ಹಾಕ್ತಾನೆ. ರಾಮನು ಬೆರಳುಗಳು ಇಂದಿಗೂ ಕೂಡ ಅಳಿಲಿನ ಬೆನ್ನನ್ನ ಸ್ಪರ್ಶಿಸಿದ ಜಾಗದಲ್ಲಿ 3 ಸುಂದರ ಗೆರೆಗಳು ಮೂಡುತ್ತವೆ. ಇಂದಿಗೂ ಕೂಡ ಅಳಿಲಿನ ಬೆನ್ನಿನ ಮೇಲೆ 3 ಗೆರೆಗಳನ್ನು ನೀವು ಕಾಣಬಹುದಾಗಿದೆ. ಹೀಗೆ ಪ್ರಭು ರಾಮಚಂದ್ರ ವನವಾಸದ ಪೂರ್ತಿ ಅನೇಕ ಪ್ರಾಣಿ ಪಕ್ಷಿಗಳು ರಾಮನಿಗೆ ಸಹಾಯ ಮಾಡಿವೆ. ಆದ್ರಿಂದ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ದೇವರು ಅಂತ ಪೂಜನೆ ಮಾಡಲಾಗುತ್ತೆ. ಇದೇ ಅಲ್ವಾ ಹಿಂದೂ ಧರ್ಮ ಪವಿತ್ರ ಅಂತ ಹೇಳೋದು. ಇದಾಗಿತ್ತು ರಾಮಾಯಣದಲ್ಲಿನ ಅಳಿಲು ಸೇವೆಯ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.